ನಾನು ನನ್ನ ತವ್ರ ಮನೆಗೆ ಹೋಗಿ ಬರಲಾ? ಹೋಗಿ ಅಲ್ಲಿ ನನ್ನ ತಂಗಿ ಮದುವೆ ಏನಾಯ್ತು ಏನೋ, ಇಲ್ಲ ನಾನು ಬೇರೆ ಕಡೆ ಹುಡುಗನ ನೋಡಿ ಮದುವೆ ಮಾಡಿದ್ರ ಅಂತನ ಕೇಳ್ಕೊಂಬರ್ಬೇಕಾಗಿತ್ತು ಒಂದ್ಸಲನ. ಹೋಗಿದ್ರೆ ನಮ್ಮ ಅಪ್ಪಯ್ಯಗೂ ನನ್ನ ಮೇಲಿನ ಕೋಪ ಕಮ್ಮಿ ಆಗೋದು ಅನ್ಸುತ್ತೆ. ಹೋಗ್ಲಾ? ಅಯ್ಯೋ ಬೇಡಪ್ಪ, ಹೋದ್ರೆ ಎಲ್ಲಿ ಆಮೇಲೆ ಕಪ್ಪಾಳ ಕಿಪ್ಪಾಳ ಕೊಡ್ದು ಕತ್ತಿಡ್ದು ಆಚೆ ಹೋಗ್ತಾರೋ ಅನ್ಸುತ್ತೆ ಒಂದೊಂದ್ಸಲ. ಅಯ್ಯೋ ಅಲ್ಗಾದ್ರೂ ಹೋಗೋಣ, ಹೋದ್ರೆ ತಾನೇ ನನ್ನ ಮೇಲೂ ಸಿಟ್ಟು ಕಮ್ಮಿ ಆಗೋದು. ಹೋಗಿದ್ರೆ ಹಿಂಗೆ ಇರಬೇಕಾಗುತ್ತೆ ಜೀವನ ಪೂರ್ತಿ ಅಂತ ಅನ್ಸುತ್ತೆ. ಆದರೆ ಹೋದ್ರೆ ಎಲ್ಲಿ ಅವಮಾನ ಮಾಡಿ ಎಲ್ಲಿ ಕತ್ತಿಡ್ದು ಆಚೆ ಹೋಗ್ತಾರೋ ಅನ್ಸುತ್ತೆ. ಏನಪ್ಪ ಮಾಡೋದು ಈಗ? ಇಲ್ಲ ಇಲ್ಲ, ನಾಳೆಕೇನೆ ನನ್ನ ತವ್ರ ಮನೆಗೆ ಹೋಗಿ ನಮ್ಮ ಅಮ್ಮನ ತಗೋ ನಮ್ಮ ಅಪ್ಪನ ತಗೋನು ಕ್ಷಮಿಸಿ, ನಾನು ಮಾಡಿದ ತಪ್ಪಾಯ್ತು, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ನಾನಿವಾಗ ನಿಜವಾಗ್ಲೂ ಬದಲಾಗಿದ್ದೀನಿ. ನಾನು ಈಗ ದುಡ್ಡು ತಿಂತಾ ಇದ್ದೀನಿ, ಮದುವೆ ಆಗಿದ್ದು ತಪ್ಪೇನೆ. ಹಂಗಂತೇಳಿ ನೀವು ದೂರ ಇಟ್ಟರೆ ನನಗೆ ಯಾರಿದ್ದಾರೆ ಇವಾಗ? ಅಲ್ಲಿ ಅತ್ತೆ ಮನೆಗೂ ಹೋಗೋಕ್ಕಾಗ್ತಿಲ್ಲ. ಅವಳ ರಾಧ ಎಲ್ಲನ ಬರಬೇಡ ಅಂತ ಗಂಡು ಗಿಲ್ಲೋದೆಲ್ಲ ಹೇಳ್ಕೊಟ್ಟವಳೆ. ನೀವಂತೂ ನನ್ನ ಮದುವೆ ಮಾಡಲಿಲ್ಲ, ನಾನೇ ಹೆಂಗೋ ನೋಡ್ಕೊಂಡು ಮದುವೆ ಆಗಿದ್ದೀನಿ, ನಿಮ್ಮ ಖರ್ಚುನು ಉಳಿಸಿದ್ದೀನಿ ಅಂತ ಹೇಳಿ ಏನಾನ ಗೋಳ ಆಡಿಬಿಟ್ಟು ಸಮಾಧಾನ ಮಾಡಿ ಮನೆಗೆ ಬಿಡ್ಕೊಂಬಂದು ಮಾಡಬೇಕು ನನಗೆ. ನನ್ನ ಅವರು ಒಪ್ಕೋಬೇಕು. ಮನೆಗೆ ಬಾರಮ್ಮ ಅಂತಾನ ಹೇಳ್ಬೇಕು ಅವರು. ಹಂಗೆ ಮಾಡೋಣ. ಯಾರಾದರೂ ಒಬ್ರನ್ನ ಕರ್ಕೊಂಡು ಹೋಗೋಣ, ನಮ್ಮ ಅತ್ತೆನ ಕರ್ಕೊಂಡು ಹೋಗೋಣ. ನಮ್ಮ ಅತ್ತೆ ಆದರೆ ಹೇಳುತ್ತೆ ಅನ್ಸುತ್ತೆ ನಮ್ಮ ಅಪ್ಪಗೆ. ಅಯ್ಯೋ ಇದೇನಪ್ಪ ಇದು? ನಾನು ಈಗ ತಾನೇ ತವ್ರ ಮನೆಗೆ ಹೋಗ್ಬೇಕು ಅಂತ ಮಾತಾಡ್ಕೊತಿದ್ದೆ, ಯೋಚನೆ ಮಾಡ್ತಿದ್ದೆ. ಅಂಥದ್ರಾಗೆ ನಮ್ಮ ಅಪ್ಪನೇ ಬಂದ್ಬಿಡದ ನಮ್ಮೂರಿಗೇನೆ. ಯಾಕೆ ಬಂದಪ್ಪ? ನನ್ನ ಹುಡುಕಿನೇ ಬಂದಿರ್ಬೋದಾ? ಏನಪ್ಪ, ನಾನು ಪ್ರಾರ್ಥನೆಯಲ್ಲೂ ಆ ದೇವರಿಗೆ ಮುಟ್ಟಿರ್ಬೇಕು ಅನ್ಸತ್ತೆ. ನಮ್ಮ ಅಪ್ಪ ನನ್ನ ಕಣ್ಣೆದಿಗೆ ಬಂದೈತೆ. ನನ್ನ ಮಾತಾಡ್ಸೋಕ್ಕೆ ಬಂದಿರ್ಬೇಕೇನೋ. ಮಾತಾಡ್ಸೋಣ ನಾನೇ ಹೋಗಿ. ಅಯ್ಯೋ ನಾನೇ ಹೋಗ್ಬೇಕು ಅಂದ್ಕೊಂಡಿದ್ದೆ ಅವ್ರ ಮನೆಗೆ. ನಮ್ಮ ಅಪ್ಪನೇ ಬರ್ತಾ ಇತ್ತಲ್ಲ ಸದ್ಯ. ದೇವ್ರೇ, ನಮ್ಮ ಅಪ್ಪಯ್ಯ ರೇಗಾಡ್ದಂಗೆ ನನ್ನ ಮೇಲೆ ಪ್ರೀತಿಯಿಂದ ಮಾತಾಡ್ಸಂಗೆ ಮಾಡಪ್ಪ. ಅಪ್ಪ ಅಪ್ಪ, ಏನಪ್ಪ ಇದು? ನನ್ನ ಹುಡ್ಕೊಂಬಂದ? ಅಯ್ಯೋ ನೀನು ನನ್ನ ಮಾತಾಡ್ಸಕ್ಕೆ ನನ್ನ ಹುಡ್ಕೊಂಡು ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರೇನೋ ನೀವೆಲ್ಲರೂ. ನಾನು ನಿಮ್ಮ ಮನೆ ಹತ್ರ ಬಂದ್ರೂ ನೀವು ಮನೆಯಿಂದ ಆಚೆಗೆ ಆಗ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಸದ್ಯ ನನ್ನ ಮೇಲೆ ನಿಮ್ಗೆ ಯಾವ ಸಿಟ್ಟು ಇಲ್ವಲ್ಲ. ಇಲ್ಲೇ ಗೊತ್ತಾಗ್ತೈತೆ ನೀನು ನನ್ನ ಹುಡ್ಕೊಂಡು ಬಂದಿದ್ಯಾ ಮಾತಾಡ್ಸಕ್ಕೆ ಅಂದರೆ ನನ್ನ ಮೇಲೆ ಯಾವ ಸಿಟ್ಟು ಇಲ್ಲ. ನಿನಗಾಗ್ಲಿ ಅಮ್ಮಗಾಗ್ಲಿ ನನ್ನ ತಂಗಿಗಾಗ್ಲಿ ಅಂತನ. ಅಮ್ಮ ಅಲ್ಲಪ್ಪ, ಚೆನ್ನಾಗಿದ್ದೀರಾ? ಬರೀ ಮನೆ ಹತ್ರ ಹೋಗೋಣ. ನೀವು ಬಂದಿರೋದು ನನಗಂತೂ ತುಂಬ ಸಂತೋಷ ಆಯ್ತಪ್ಪ. ಈಗ ತಾನೇ ನೆನ್ಸ್ಕೊಂತಿದ್ದೆ ನಾನೇನೆ ಹೋಗಿ ಬರ್ಬೇಕು ತವ್ರ ಮನೆಗೆ ಅಂತನ. ಅಷ್ಟೊಳಗೆ ನೀವೇ ಬಂದ್ಬಿಟ್ರಿ ನೋಡಿ. ನನ್ಗಂತೂ ತುಂಬಾ ಸಂತೋಷ ಆಗ್ತೈತೆ. ಬಾಪ ಬಾ ಹೋಗೋಣ. ನಿನ್ನ ಮಾತಾಡ್ಸಕ್ಕೆ ನಾನು ಯಾಕೆ ಬರೋಣ ಅಲ್ಲಿಂದ? ನಿನಗೂ ನನಗೂ ಏನ್ ಸಂಬಂಧ? ಯಾರು ನೀನು? ನನ್ನ ಯಾಕೆ ಮಾತಾಡ್ಸ್ತಾ ಇದ್ಯಾ? ಅಯ್ಯೋ ಇದೇನಪ್ಪ ಹಿಂಗ್ ಮಾತಾಡ್ತಾ ಇದ್ಯಾ? ನಾನು ಯಾರು ನಿನ್ಗೆ ಗೊತ್ತಿಲ್ವಾ? ನಾನು ಯಾರು ಅಂತ? ನಿನ್ ಮಗಳು ಕಣಪ್ಪ ನಾನು, ಶಿಲ್ಪ. ಯಾಕಪ್ಪ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ನ ಮೇಲಿನ ದ್ವೇಷ ಇನ್ನೂ ಹೋಗಿಲ್ವಾ? ಏನೋ ಆಗಿದ್ದಾಗೋಯ್ತು, ಎಲ್ಲ ಮರ್ತು ಚೆನ್ನಾಗಿರೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೀನೇನಪ್ಪ ಅಲ್ಲ ಇಲ್ಲಿಗಾನ ನಾನು ಹುಡ್ಕೊಂಡ್ ಬಂದು ಈಗ ನೋಡಿದ್ರೆ ನಾನು ನೋಡಿದ ತಕ್ಷಣ ನೀನ್ ಯಾರೋ ಗೊತ್ತಿಲ್ಲ ಅಂತ ಮಾತಾಡ್ತಾ ಇದ್ಯಾ? ಯಾಕಪ್ಪ ತಮಾಷೆ ಮಾಡ್ತಾ ಇದ್ಯಾ? ತಮಾಷೆ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಅಲ್ಲ ನನ್ನ ಹುಡುಕೊಂಡು ಬಂದಿದ್ಯಾ ಅಂತ ಅಂದ್ಮೇಲೆ ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂತೀಯ ಹೇಳು? ಅಲ್ವೇನಪ್ಪ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನು ಯಾರು ಇಷ್ಟಕ್ಕೂ ನಿನ್ನ ಹತ್ರ ನಾನು ತಮಾಷೆ ಮಾಡಕ್ಕೆ? ಸುಮ್ಮನೆ ಹೋಗ್ತಾ ಇರು. ನಾನು ಬಂದಿರೋದು ನಿನ್ನ ಮಾತಾಡ್ಸಕ್ಕಲ್ಲ ಇಲ್ಲಿ. ಸುಮ್ಮನಿರಪ್ಪ, ಸುಮ್ಮನೆ ತಮಾಷೆ ಮಾಡಬೇಡ. ನನ್ನ ಬಿಟ್ಟೆ ನಿನಗೆ ಇಲ್ಲಿ ಯಾರಿದ್ದಾರೆ ಹೇಳು? ಅಲ್ಲ ಅತ್ತೆ ಇದ್ದಾರೆ, ಮಾವ ಇದ್ದಾನೆ. ಅದ ಅವ್ರ ಮನೆಗೆ ಯಾಕೆ ಬರ್ತೀಯ ನೀನು? ನನ್ನ ಮಾತಾಡ್ಸ್ಕೊಂಡು ತಂಗಿ ಗಿಂಗಿ ಮದುವೆ ಸೆಟ್ ಆಯ್ತೇನೋ ಅದಕ್ಕೆ ಹೇಳಕ್ ಬಂದಿದ್ಯಾ ಅನ್ಸುತ್ತೆ ಅಲ್ವಾ? ಸುಮ್ಮನಿರಪ್ಪ, ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ವಾ? ನಾನು ಅಂದ್ರೆ ನಿನ್ಗೆ ಎಷ್ಟೊಂದು ಪ್ರೀತಿ. ಅಮ್ಮ ಅಯ್ಯಪ್ಪ, ಇದ್ಯಾಕಪ್ಪ ಹಿಂಗ್ ಹೋಯ್ತಾ ಇದೆ ನನ್ನ ಕೆನ್ನಿಗೆ? ನಾನೇನ್ ಮಾಡ್ದೆ? ಅಯ್ಯೋ ದೇವ್ರಿ, ಅಯ್ಯೋ ಇದ್ಯಾಕಪ್ಪ ಹಿಂಗ್ ಹೋಯ್ತಾ ಇದೆಯಾ ಅಮ್ಮ? ಅಯ್ಯೋ ಅಲ್ಲ ನೀನು ನನ್ನ ಮಾತಾಡ್ಸಕ್ ಬಂದಿದ್ಯಾ? ಏನೋ ತಂಗಿ ಮದ್ವೆ ಏನೋ ಸೆಟ್ ಮಾಡಿದ್ಯಾನೋ, ಮದ್ವೆ ಕರಿಯಕ್ಕೆ ಏನೋ ಬಂದಿದ್ಯಾನೋ ಅಂತ ನಾನು ಅನ್ಕೊಂಡ್ರೆ ಕಪಾಳಕ್ಕೆ ಬರೆಸ್ತಾ ಇದೆಯಲ್ಲ. ಯಾಕಪ್ಪ ಹಿಂಗೆ? ನಾನೇನ್ ಮಾಡ್ದೆ? ಇನ್ನ ಏನ್ ಮಾಡ್ದೆ ಅಂತ ನನ್ನೇ ಕೇಳ್ತಾ ಇದ್ಯಾ? ನಿನ್ನಿಂದನ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಯ್ತು. ಮದುವೆಗೆ ನಮ್ಮ ಮುಂಚೆನೆ ಬಸ್ಸಿ ಆಗ್ಯವಳೆ ಅಂತ ನಮ್ಮೂರಾಗೆ ಎಲ್ಲರೂ ಹಾಡ್ಕೊಂಡ್ರು. ತಿರ್ಗಾ ನಿನ್ ತಂಗಿ ಮದ್ವೆ ಹೆಂಗೋ ಎಲ್ಲೋ ಒಂದು ಒಳ್ಳೆ ಗಂಡು ನೋಡಿ ಮದ್ವೆ ಮಾಡೋಣ ಅಂತನ ನಾನು ಎಲ್ಲ ಮಾತುಕತೆ ಆಗಿತ್ತು. ಇನ್ನೇನು ಮದುವೆ ದಿನಾಂಕ ಕುರ್ತು ಹಾಕಿಸ್ಬೇಕು ಅನ್ನೋ ವರ್ಷದಲ್ಲಿ ಅವ್ರ ಮನೆಗೆ ಹೋಗಿ ನೀನು ಕಳ್ತನ ಮಾಡಿ ಸಿಗಾಕೊಂಡು ತಂಗಿ ಮದುವೆನೇ ನಿಲ್ಲಂಗೆ ಮಾಡ್ದಲ್ಲೇ ಮನೆಯಾಳಿ. ಇದಕ್ಕಿನ್ನ ಇನ್ನೇನ ಮಾಡಬೇಕು ನೀನು? ಇನ್ನ ಬಂದವಳಿಗೆ ಮಾತಾಡ್ಸಕ್ಕಿಲಿ ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ ಅಪ್ಪ, ಅದನ್ನೆಲ್ಲ ಇನ್ನೂ ನಿನ್ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ? ಏನೋ ಆಗಿದ್ದಾಗೋಯ್ತು. ಅವನು ಒಳ್ಳೆಯವನು ಅನ್ಕೊಂಡು ನಾನು ಮೋಸ ಹೋದೆ. ನೀನೇ ಹಿಂಗ್ ಮಾತಾಡಿದ್ರೆ ಬೇರೆಯವ್ರು ಬಿಡ್ತಾರೇನಪ್ಪ? ಹಳೇದೆಲ್ಲ ಯಾಕೆ ನೆನ್ಸ್ಕೊಂತೀಯ? ಹಳೇದೆಲ್ಲ ಮರ್ತು ಚೆನ್ನಾಗಿರೋಣ ಕಣಪ್ಪ. ನನಗೂ ತವ್ರ ಮನೆಗೆ ಬರ್ಬೇಕು, ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು, ನನ್ನ ತಂಗಿ ಜೊತೆ ತಂಗಿ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಇಲ್ವಾ? ಹೇಳು. ಹೋದ್ರೆ ಹೋಗ್ಲಿ ಬಿಡು. ಅವನಿಲ್ಲ ಅಂದ್ರೆ ಇನ್ನೊಂದೆಲ್ಲಾದ್ರೂ ಗಂಡು ನೋಡಿ ಮದ್ವೆ ಮಾಡಕ್ಕಾಗುತ್ತೆ ಸುಜಾತನ್ಗೆ. ಓಹೋ, ಇವಳು ಗಂಡು ನೋಡಿ ಮದುವೆ ಮಾಡ್ತಾಳಂತೆ. ಏನು ಬೇಕಾಗಿಲ್ಲ, ನೀ ನನ್ನ ಮಗಳೆಲ್ಲ ಅಂತ ಹೇಳಿ ಯಾವತ್ತೋ ನಿರ್ಧಾರ ಮಾಡಿ ಆಯ್ತು.
ನೀನು ನಮ್ಮನ್ನ ಮಾತಾಡ್ಸಕ್ ಬರಬೇಡ. ನಾನಿಲ್ಲಿ ಬಂದಿದ್ದು ನಿನ್ನ ನೋಡಕ್ಕಂತೂ ಅಲ್ಲ. ನನ್ನ ಅಳಿಯನ್ ನೋಡ್ಕೊಂಡು ನನ್ನ ಮಗಳಿಗೆ ಒಂದೆಲ್ಲಾದ್ರೂ ಒಂದೊಳ್ಳೆ ಗಂಡು ನೋಡಪ್ಪ ಅಂತ ಹೇಳಿ ಹೇಳೋಗಣ ಅಂತ ಬಂದೆ. ನೀನು ಶನಿ ಬಂದಂಗೆ ಬಂದೆ ಅಡ್ಡಕ್ಕೆ. ಏನಪ್ಪ ಅಪ್ಪಯ್ಯಾಗಿ ನೀನೇ ಹಿಂಗ್ ಮಾತಾಡಿದ್ರೆ ಬೇರೆಯವ್ರು ಬಿಡ್ತಾರಾ? ಅಲ್ಲ ಬೀದಿ ನಿಂತ್ಕೊಂಡು ಕಪಾಳಕ್ಕೆ ಬರತ್ತೀಯಲ್ಲ ಏನೋ. ಅಪ್ಪಯ್ಯ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ನಿನಗೆ ಪ್ರೀತಿಯಿಂದ ಮಾತಾಡ್ಸಕ್ಕಂತೂ ಬರಲ್ಲ, ಆದ್ರೆ ಹಿಂಗ್ ಕಪಾಳಕ್ಕಾದ್ರೆ ಬರಸ್ತೀಯಲ್ಲ ನೀನು. ಯಾರನ್ನ ಏನಂತ್ಕಲ್ಲ ನೋಡಿದವರು. ಏನಂತ್ಕಂತಾರೆ ಅಂತ್ಕಂಬ್ಲಿ ಬಿಡು. ನಿನಗೆ ನೀನೇನು ಉಳಿಸ್ಕೊಂಡಿದ್ದೀ ಹೇಳು? ಹಣ ಮರ್ಯಾದೆ ಏನೂ ಇಲ್ಲ ನಿನಗೆ. ಅವ್ನ ಯಾವನ್ನ ಕುಡ್ಕೊಂಡು ಕಟ್ಕೊಂಡು ಕಳತನ ಮಾಡ್ಕೊಂಡು ಜೀವನ ಮಾಡ್ತಾ ಇದೆಯಲ್ಲ ಆ ಸೇಳಿ ಜೊತೆಗೆ ಸೇರ್ಕೊಂಡು. ನಿನಗಿನ್ನೆಂತ ಮರ್ಯಾದೆ ಐತಿ ಹೇಳು? ಯಾವ ಮರ್ಯಾದಿನ ಉಳಿಸ್ಕೊಂಡಿಲ್ಲ ನೀನು ಹೋಗಕ್ಕೆ. ಅಯ್ಯೋ ಅಪ್ಪ, ಇದೇನಪ್ಪ ಇದು ಮತ್ತೆ? ಅಲ್ಲ ನನಗಿಂತನ ಆ ಮಾವನೇ ಹೆಚ್ಚಾಗೋಗ್ಬಿಟ್ನಾ, ಮಗಳಿಗಿಂತನ ಅಳಿಯನೇ ಹೆಚ್ಚಾಗೋಗ್ಬಿಟ್ನಾ. ಅವನು ನಿನ್ನ ಮಗಳನ್ನ ಮದುವೆ ಆಗಿಲ್ಲ ಅಂತವನ್ಗೆ ಎರಡನೇ ಮಗಳಿಗೆ ಗಂಡು ನೋಡು ಅಂತ ಹೇಳಕ್ ಬಂದಿದ್ಯಾ? ನಿನ್ಗೊಂದು ಸ್ವಲ್ಪ ಸಿಟ್ಟಿಲ್ವಾ ಅವ್ರ ಮೇಲೆ? ನೀನು ಮದುವೆ ಮಾಡ್ಕೊಂಡಿದ್ರೆ ಅವನು ಹಾಳಾಗೋಗನು ಕೃಷ್ಣಪ್ಪನು. ಹೆಂಗ್ ಬಾತ್ಲಾಗೆ ಆ ಒಳ್ಳೆ ಹುಡುಗಿ ರಾಧಮ್ಮನ ಮದುವೆ ಆಗಿ ಇವತ್ತು ಸುಖವಾಗಿದ್ದಾನೆ. ನಿನ್ನಂತಳ್ಳೇನಾದ್ರೂ ಮದುವೆ ಮಾಡ್ಕೊಂಡಿದ್ರೆ ಮನೆ ಒಂದು 3 ಬಾಗಿಲು ಮಾಡಿಬಿಡ್ತಿದ್ದೆ. ಹೆಂಗ್ ಬಾತ್ಲಾಗೆ ಅವನು ಬುದ್ಧಿವಂತ, ನಿನ್ನ ಮದುವೆ ಆಗಲಿಲ್ಲ, ಒಳ್ಳೆ ಕೆಲಸ ಮಾಡ್ಯವನೇ. ಇದೇನಪ್ಪ ಇದು ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ ಮಗಳನ್ನ ಬಿಟ್ಟು ಅಳಿಯನ್ ಹೊಗಳ್ತಾ ಇದೆಯಲ್ಲ. ನಿನ್ ಮಗಳನ್ನ ಮದ್ವೆ ಆಗಿಲ್ಲ, ಮದ್ವೆ ಆಗದ್ ಬಿಟ್ಟು ಅವಳೆ ಅವಳ ಗಂಡ ಸತ್ತಿರಲ್ಲ ಮದ್ವೆ ಆಗ್ಯವಳೆ ಅಂತವನ್ನ ನೀನು ಹೊಗಳ್ತಾ ಇದ್ಯಾ? ಆಯ್ತು ಬಿಡು. ನಾನೇನೋ ಅಪ್ಪಯ್ಯ ಅಂತೇಳಿ ಗೌರವ ಕೊಟ್ಟು ಮಾತಾಡ್ಸಿದ್ಕೆ ಸರಿಯಾಗಿ ಮಾತಾಡ್ತಾ ಇದ್ಯಾ ನೀನು. ನಿನಗೆ ಸ್ವಂತದವ್ರಿಗಿಂತನ ಕಡೆಯಲ್ಲವ್ರೆ ಆಗೋದು ಅಂತ ಅನ್ಕೊಂಡಿದ್ಯಾ? ಅಣ್ಣ ಅಣ್ಣ ಯಾವಾಗ ಬಂದ್ರಿ? ಯಾಕೆ ಏನಾಯ್ತು? ಶಿಲ್ಪ ಯಾಕೆ ಹಿಂಗ್ ಆಡ್ತಾ ಇದ್ಯಾ? ನೋಡಮ್ಮ ರಾಧಾ, ನಾನು ನಿಮ್ಮ ಮನೆಗೆ ಬರೋಣ ಅಂತ ಬತ್ತಿದ್ರೆ ಇವಳು ಬಂದ್ಲು ಮದ್ಯಕ್ಕೆ. ಅಪ್ಪ ನಾನು ನೋಡಕ್ ಬಂದಿದ್ಯಾ ಅಂತನ ಇಂಥವಳನ್ನ ನೋಡಕ್ಕಾಗುತ್ತಾ? ತಂಗಿ ಮದುವೆನೇ ಹಾಳು ಮಾಡಿದಾಳೆ, ಅವ್ರ ಮನೆಗೆ ಕಳ್ತನ ಮಾಡಕ್ ಹೋಗಿ ಸಿಗಾಕೊಂಡು ಜೈಲಿಗೆ ಹೋಗಿ. ಇಂಥವಳನ್ನ ನಾವಿನ್ನ ನಮ್ಮ ಮಗಳು ಅಂತ ನಮ್ಮ ಮನೆಗೆ ಕರ್ಕೋಬೇಕಾಗಿತ್ತಂತೆ ಇವಳನ್ನ. ಶಿಲ್ಪ, ನಿಮ್ಮ ಅಪ್ಪಯ್ಯ ನಮ್ಮನೆಗೆ ಬತ್ತೈತಿ, ನೀನ್ ಯಾಕೆ ಮಧ್ಯದಾಗ ಬಂದು ಈ ತರ ಮಾತಾಡ್ಸಿ ಯಾಕೆ ಸುಮ್ಮನೆ ಅವ್ರಿಗೆ ಸಿಕ್ತರಿಸ್ತೀಯ ಹೇಳು? ಸುಮ್ಮನೆ ಇರಕ್ಕಾಗಲ್ವಾ? ನೀನು ನ್ಯಾಯವಾದ ರೀತಿಲಿ ಜೀವನ ಮಾಡು. ಅವರಾಗಿ ಅವರೇನೆ ಬಂದು ನಿನ್ನ ಮಗಳು ಅಂತ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಯಾಕೆ ಹಿಂಗ್ ಮಾತಾಡಿ ಅವ್ರ ಹತ್ರ ಯಾಕೆ ಬೈಸ್ಕಂತೀಯ ಹೇಳು? ಅಲ್ಲ ನಿನಗೆ ಕಳ್ತನ ಮಾಡೋಂಥದ್ದು ಏನಾಗಿದೆ? ಆ ಸೇಳಿ ಜೊತೆಗೆ ಸೇರ್ಕೊಂಡು ಕಳ್ತನ ಮಾಡಕ್ಕೆ ಯಾಕೆ ಹೋಗಿದ್ದೆ? ನೋಡು, ನೀನ್ ಕಳ್ತನ ಮಾಡಕ್ ಹೋಗಿ ನಿನ್ ತಂಗಿ ಮದುವೆ ನಿಂತೋಯ್ತು. ಇದಕ್ಕೆ ಏನ್ ಹೇಳ್ತೀಯ? ನಿನ್ನಿಂದ ನಿನ್ ತಂಗಿ ಮದುವೆ ಹಾಳಾಗೋಯ್ತಲ್ಲ, ಅವರಿಂದ ನಿನ್ನ ಮಗಳು ಅಂತ ನಾ ಮನೆಗೆ ಕರ್ಕೋಬೇಕಾ? ಇಷ್ಟೆಲ್ಲ ಮಾಡಿದ್ರೆ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಸ್ವಲ್ಪನೂ ಬುದ್ಧಿನೇ ಇಲ್ಲ. ಇವಳಬ್ಳು ಬಂದ್ಬಿಟ್ಲಿ ಇಲ್ಲಿ ದೊಡ್ಡ ವೇದಾಂತಿ ಅಮ್ಮಂಗೆ ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ರು. ಹೆಂಗ್ ಗೊತ್ತಾಗ ನಮ್ಮ ಅಪ್ಪ ಇಂತ ಮಾತಾಡಿ ಸಮಾಧಾನ ಮಾಡ್ಕೊಂಡು ನಾನು ಕ್ಷಮಿಸಿ ಮನೆ ಕರ್ಕೊಂಡು ಹೋಗಂಗ್ ಮಾಡೋಣ, ಒದ್ರು ಒದಿಲಿ ಅಂತ ಹೇಳಿ ಮಾತಾಡ್ಸಿದ್ರೆ ಇವಳಬ್ಳು ಬಂದ್ಲು ಶನಿ ಬಂದಂಗೆ. ಥೂ, ಎಲ್ಲಿರ್ತಾಳೋ ಏನೋ, ನನ್ನ ಜೀವನಕ್ಕೆ ಇವಳೆ ಮುಳ್ಳ ಆದ್ಲು. ನಾನು ಮಾವನ ಮದುವೆ ಆಗಿ ಅವ್ರ ಮನೆಗೆ ಇರ್ಬೇಕಾಗಿತ್ತು. ನನ್ನ ಸ್ಥಾನ ಇವಳು ಕಿತ್ಕೊಂಡು ಈಗ ನನ್ನ ತವ್ರ ಮನೇನು ಕಿತ್ಕೊಂಡ್ ಮಾಡ್ತಾ ಇದ್ದಾಳೆ ಇವಳು. ಹಾಳು ಮಾಡ್ತಾ ಇದ್ದಾಳೆ ಮನೆಯಾಳಿ. ಥೂ. ಏಯ್ ತಿಳ್ಕೊ, ಇನ್ಮೇಲೆ ರಾಧಾ ನನ್ನ ಮಗಳಿದ್ದಂಗೆ. ನೀನು ಯಾವಳೋ ಏನೋ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರು. ನನ್ನ ಮಗಳು ಸ್ಥಾನದಾಗಿರೋದು ರಾಧಾ ಮಾತ್ರ. ಪಟೇಲ್ ಅಪ್ಪನಿಗೆ ಸರಿಯಾದ ಹೆಂಡ್ತಿ ಅಂದೆ ರಾಧಮ್ಮ, ನೀನಲ್ಲ. ನಿನ್ನಂತಳೇನಾದ್ರೂ ಮದುವೆ ಆಗಿದ್ರೆ ಅಷ್ಟೇ ಗೋವಿಂದ, ಅವನ ಮನೆನೇ ನಾಶ ಮಾಡಿಬಿಡ್ತಿದ್ದೆ ನೀನು. ತೆಗಿ. ಅಯ್ಯೋ ಬಿಡೋಣ, ಹಂಗೆ ಅಲ್ಲ, ಯಾಕೆ ಬೈತೀಯ? ಎಷ್ಟೇ ಆಗ್ಲಿ ನೀನ್ ಎತ್ ಮಗಳಲ್ವಾ, ಸುಮ್ಮನಿರು, ಬಾ ಹೋಗೋಣ ಮನೆ ಹತ್ರ. ಮಗಳಾದ ಮಾತ್ರಕ್ಕೆ ಮಗಳು ಹೆಂಗಿರ್ಬೇಕೋ ಹಂಗಿರ್ಬೇಕು. ತಂದೆ ತಾಯಿಗಳಿಗೆ ಗೌರವ ತಂದು ಕೊಡ್ಬೇಕು, ಮರ್ಯಾದೆ ಹೋಗೋಂಥ ಕೆಲಸ ಮಾಡಬಾರ್ದು ಇವಳಂಗೆ. ಹೋಗ್ಲಿ ಬಿಡು, ಬಾ ಹೋಗೋಣ ಮನೆ ಹತ್ರ. ನೋಡ್ದ ನಮ್ಮಪ್ಪ ಅವಳಿಂದ ಹೋಗ್ತಾ ಐತಿ. ಅವಳೇನು ಮಗಳು ಅಮ್ಮಂಗಿ, ಮಗಳಿಗೆ ಅನ್ಯಾಯ ಮಾಡಿ ಅವಳ ಮದ್ವೆ ಆಗಿ ಅವಳ ಆರಾಮಾಗಿದ್ದಾಳಲ್ಲ ಅಂತ ನಾ ಸ್ವಲ್ಪನೂ ಸಿಟ್ಟೇ ಇಲ್ಲ ಈ ಅಪ್ಪಯ್ಯಗೆ. ಅವಳಿಂದ ಹೋಗ್ತಾರೆ. ನನ್ನ ಹಣೆ ಬರನೇ ಇಷ್ಟು. ಈ ರಾಧನಿಂದನ ಇನ್ನು ಏನೇನಾಗುತ್ತೋ ಏನೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.